ಮೈತ್ರಿ ಮಾಡಿಕೊಂಡಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಇರುವಂತಹ ನಿಶಾನೆ ಒಂದೇ 2019ಕ್ಕಿಂತ ಹೆಚ್ಚು ಸ್ಥಾನಗಳನ್ನ 24ರ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ. ಹೀಗಾಗಿ ಅವರೊಂದು ಫಾರ್ಮುಲಾಗೆ ಬಂದಿದ್ದಾರೆ. ನಮಗೆ ನೀವು, ನಿಮಗ್ ನಾವು, ಓಲ್ಡ್ ಮೈಸೂರು ವರಿ ಅನ್ನುವಂತಹ ಆತಂಕ ಕೂಡ ಅವ್ರಿಗಿದೆ. ಬಿಜೆಪಿಯ 5 ಲೋಕಸಭಾ ಕ್ಷೇತ್ರಗಳಲ್ಲಿ HDK ಕ್ಯಾಂಪೇನ್ ಒಪ್ಪಂದವನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗಾದ್ರೆ ಏನ್ ರೂಟ್ ಮ್ಯಾಪ್ ಗೆಲುವಿಗೆ ಬರೀ ನೋಡ್ತಾ ಹೋಗೋಣ. ಬಿಜೆಪಿ 5 ಲೋಕಸಭಾ ಕ್ಷೇತ್ರಗಳಲ್ಲಿ HDK ಕ್ಯಾಂಪೇನ್ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಮೈತ್ರಿ ಧರ್ಮ ಪಾಲನೆ ಹಾಗೂ ಕಾರ್ಯಕರ್ತರಿಗೆ ಸಂದೇಶ ಕೊಡುವಂತಹ ಪ್ಲಾನ್ ಈ ಮೂಲಕ ಎಕ್ಸಿಕ್ಯೂಟ್ ಆಗ್ಲಿಕ್ಕಿದೆ. ಜೆಡಿಎಸ್ ಕ್ಷೇತ್ರಗಳ ಜೊತೆಗೆ ಬಿಜೆಪಿ ಕ್ಷೇತ್ರಗಳತ್ತ ಕೂಡ ಹೆಚ್ಚು ಗಮನ ಕೊಡೋದಕ್ಕೆ ಕುಮಾರಸ್ವಾಮಿ ಅವರು ನಿರ್ಧರಿಸಿದ್ದಾರೆ. ಮೈಸೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಓಡಾಡೋದು ಅಂದ್ರೆ ಒಕ್ಕಲಿಗ ಸಮುದಾಯದ ಪ್ರಭಾವ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಕೂಡ ಮಾಸ್ ಲೀಡರ್ ಪ್ರಯಾಣವನ್ನ ಬೆಳೆಸ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ತುಮಕೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಒಕ್ಕಲಿಗ ಸಮುದಾಯದ ಬಾಹುಳ್ಯ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ HD ಕುಮಾರಸ್ವಾಮಿ ಅವರು ಕ್ಯಾಂಪೇನ್ ಗೇಮ್ ಅನ್ನ ನಡೆಸ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ನಾಯಕರೇನೋ ನಮಗೆ ನೀವು, ನಿಮಗ್ ನಾವು ಅಂತ ಇದ್ದಾರೆ. ಬಟ್ ಇಲ್ಲಿರುವಂತಹ ಕುತೂಹಲ ಸರ್, ಕಾರ್ಯಕರ್ತರು ಕೂಡ ನಮಗೆ ನೀವು, ನಿಮಗ್ ನಾವು ಅಂತ ಹೇಳಿದ್ರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ಬಟ್ ಅದಾಗಬೇಕು ಅಂತಂದ್ರೆ ಬೇರೆ ದಾರಿ ಇಲ್ವಲ್ಲ. ಇವ್ರುಗಳು ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಕೊಂಡಾಗ ಈಗ ಕುಮಾರಸ್ವಾಮಿ ಅವರು ಬರ್ತಾರೆ ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡೋ ಕ್ಷೇತ್ರಗಳಿಗೆ. ಆಗ ಸಹಜವಾಗಿ JDS ಕಾರ್ಯಕರ್ತರು ಕುಮಾರಣ್ಣ ನೋಡೋದಕ್ಕೆ ಬಂದೇ ಬರ್ತಾರೆ. ಬಿಜೆಪಿ ನಾಯಕರುಗಳು ಬರ್ತಾರೆ, ಯಡಿಯೂರಪ್ಪನವ್ರು ಬರ್ತಾರೆ, ಅವರ ಅಭಿಮಾನಿಗಳು ಅಥವಾ ಅವರ ಕಾರ್ಯಕರ್ತರು ಬರ್ತಾರೆ. ಅಟ್ಲೀಸ್ಟ್ ಸಮಾವೇಶಗಳಲ್ಲಿ, ಸಭೆಗಳಲ್ಲಿ, ಪ್ರಚಾರ ಸಭೆಗಳಲ್ಲಿ ನಾಯಕರು ಒಗ್ಗಟ್ಟಾದ್ರೆ ಆಗ ಕಾರ್ಯಕರ್ತರು ಜೆಲ್ ಆಗ್ತಾರೆ ಅಂತಕ್ಕಂಥ ಲೆಕ್ಕಾಚಾರ. ಬರೀ ನಾಯಕರು ಒಗ್ಗಟ್ಟಾಗ್ಬಿಟ್ರೆ ಆಗಲ್ಲ. ಬೇಸಿಕಲಿ ಬೂತ್ ಮಟ್ಟದಲ್ಲಿ ಒಗ್ಗಟ್ಟಾಗಿ JDS ಮತ್ತು ಬಿಜೆಪಿ ಕಾರ್ಯಕರ್ತರು ಕೆಲಸ ಮಾಡಬೇಕು. ಆ ರೀತಿ ಕೆಲಸ ಮಾಡಿದ್ರೆ ಮಾತ್ರ ಇದು ವರ್ಕೌಟ್ ಆಗುತ್ತೆ. ಕರೆಕ್ಟ್. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಸೂದ್. ನಾಯಕರು ಹೇಳ್ತಾ ಇದ್ದಾರೆ ಸರಿ, ಬಟ್ ಕಾರ್ಯಕರ್ತರು ಹೇಳ್ಬೇಕಲ್ಲ ನಮಗೆ ನೀವು, ನಿಮಗ್ ನಾವು ಅಂತ. ಅವ್ರು ಹೇಳೋದಕ್ಕೆ ರೆಡಿ ಇದಾರಂತ, ರೆಡಿ ಮಾಡಿಸೋದು ಯಾವ ರೀತಿ ಅನ್ನೋದು ಪ್ರಶ್ನೆ. ವಿಕಲ್ಪ ಕಂಡುಕೊಂಡಿದ್ದಾರಾ ಹಾಗಾದ್ರೆ? ಮಮತಾ, ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಕೂಡ ಲೋಕಸಭೆ ಚುನಾವಣೆ ಬಂದಿತ್ತು. ಆ ಸಂದರ್ಭದಲ್ಲಿ ಏನಾಯಿತು ಅನ್ನುವಂತಹ ಒಂದು ಪರಿಜ್ಞಾನ, ಒಂದು ಇತಿಹಾಸ ಕಣ್ಮುಂದೆ ಇವರಿಬ್ಬರ ಮುಂದೆ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಹಳೆ ಎಡವಟ್ಟುಗಳು, ಹಳೆ ತಪ್ಪುಗಳು, ಲೋಪದೋಷಗಳು ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಬಿಜೆಪಿ ಮತ್ತು JDS ಮೈತ್ರಿ ನಾಯಕರು ಕೈಗೊಂಡಿರುವಂಥದ್ದು. ಸಹಜವಾಗಿ ಇವರ ಕ್ಷೇತ್ರಗಳಿಗೆ ಅವರು, ಅವರ ಕ್ಷೇತ್ರಗಳಿಗೆ ಇವರು ಬರಲೇಬೇಕು. ಅದರಲ್ಲೂ ಮುಖ್ಯವಾಗಿ ರಾಜ್ಯದ ಮುಂಚೂಣಿ ನಾಯಕರು ಪರಸ್ಪರ ಎರಡೂ ಅಭ್ಯರ್ಥಿಗಳ ಕ್ಷೇತ್ರಗಳಿಗೆ ಬಂದು ಪ್ರಚಾರ ಮಾಡಬೇಕು ಅನ್ನುವಂಥ ಒಪ್ಪಂದ ಆಗಿದೆ. ಆ ಹಿನ್ನೆಲೆಯಲ್ಲೇ ಒಕ್ಕಲಿಗ ಸಮುದಾಯ, ಒಕ್ಕಲಿಗ ಮತದಾರ ವರ್ಗ ಎಲ್ಲೆಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಕುಮಾರಸ್ವಾಮಿ ಅವರು ಬಂದು ಪ್ರಚಾರ ಮಾಡಬೇಕು ಅನ್ನುವಂತಹ ಒಂದು ಅಲಿಖಿತವಾಗಿ ಒಪ್ಪಂದ ಮೈತ್ರಿ ನಾಯಕರ ನಡುವೆ ಆಗಿರುವಂಥದ್ದು. ಆ ಭಾಗವಾಗಿ ಇನ್ನೇನು 12, 16, 18 ದಿನ ಇದೆ ಪ್ರಚಾರಕ್ಕೆ. ಈ ಒಂದು ಗ್ಯಾಪ್ನಲ್ಲಿ ಕುಮಾರಸ್ವಾಮಿ ಅವರು ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮಾಂತರ ಹಾಗೆ ಮೈಸೂರು ಲೋಕಸಭೆ ಕ್ಷೇತ್ರಗಳಿಗೆ ಬಂದು ಪ್ರಚಾರ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ರಾಷ್ಟ್ರೀಯ ನಾಯಕರು ಬಂದಾಗ ಅವ್ರ ಜೊತೆ ಸಮಾವೇಶಗಳಲ್ಲೂ ಕೂಡ ವೇದಿಕೆ ಹಂಚ್ಕೋಬೇಕು ಅನ್ನುವಂಥ ಒಪ್ಪಂದ ಆಗಿದೆ. ಆ ಮೂಲಕ ಕಾರ್ಯಕರ್ತರು ಕೂಡ ಒಂದು ರೀತಿಯಲ್ಲಿ ಸಂದೇಶ ರವಾನೆ ಮಾಡಿದಂತಾಗುತ್ತೆ. ಇವರ ಕ್ಷೇತ್ರಗಳಲ್ಲಿ ಆ ಪಕ್ಷದ ನಾಯಕರು ಹೋದಾಗ, ಅವರ ಅಭ್ಯರ್ಥಿಗಳಿರುವ ಕಡೆ ಈ ಪಕ್ಷದ ನಾಯಕರು ಹೋದಾಗ ಕಾರ್ಯಕರ್ತರಿಗೆ ಒಂದು ದೊಡ್ಡ ಸಂದೇಶ, ಕಾರ್ಯಕರ್ತರು ಪರಸ್ಪರ ಹೊಂದಾಣಿಕೆ, ಸಮನ್ವಯತೆ ಆಗೋದಕ್ಕೂ ಕೂಡ ಇದೊಂದು ಅವಕಾಶ. ಆ ಭಾಗವಾಗಿ ನಾಯಕರುಗಳು ಈ ಮೂಲಕ ಪರಸ್ಪರರ ಅಭ್ಯರ್ಥಿಗಳ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಬೇಕು ಅನ್ನೋದು ಒಪ್ಪಂದ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳು ಕೂಡ ಫಿಕ್ಸ್ ಆಗ್ತಾ ಇದ್ದಾವೆ. ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ. ಒಂದು ಪ್ರಧಾನಿ ಮೋದಿ ಮತ್ತು ದೇವೇಗೌಡರು ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರೆ, ಯಡಿಯೂರಪ್ಪನವರು, ಕುಮಾರಸ್ವಾಮಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರೆ ಖಂಡಿತವಾಗಿ ಮೆಸೇಜ್ ಪಾಸ್ ಆಗುತ್ತೆ, ಇಲ್ಲ ಅಂತಲ್ಲ. ಯಾರೋ ಹಾರ್ಡ್ ಕೋರ್ JDS ಕಾರ್ಯಕರ್ತರು ನಮಗೆ BJP ಆಗದೇ ಇಲ್ಲ ಅಂತಕ್ಕಂಥವ್ರು ನೀವು 100% ಎಲ್ಲರೂ ಜೆಲ್ ಮಾಡೋಕ್ಕಾಗಲ್ಲ. ಕೆಲವು ಕಡೆ ಆಗುತ್ತೆ, ಕೆಲವು ಕಡೆ ಆಗಲ್ಲ ಅಂತಕ್ಕಂಥದ್ದು ಕೂಡ ಲೆಕ್ಕಾಚಾರ ಇದೆ. ಬಟ್ ಅಲ್ಟಿಮೇಟ್ಲಿ ಪ್ರಯತ್ನ ಪಡಲೇಬೇಕಲ್ಲ. ಇವ್ರು ಮೈತ್ರಿ ಮಾಡ್ಕೋಬೇಕಾದ್ರೆ ಇದೆಲ್ಲವನ್ನ ಯೋಚನೆ ಮಾಡಿರ್ತಾರೆ. ಏನೇನು ಸಮಸ್ಯೆಗಳು ಬರುತ್ತೆ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನು ಬರುತ್ತೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ.